ಒಂದು ಬೇರೆ ಧರ್ಮದ ಮದುವೆ, ನೀವು ಎಲ್ಲೂ ಕೂಡ ನೀವು ನನಗೆ ಗೊತ್ತಿರೋ ಹಾಗೆ ತುಂಬ ದೈವ ಭಕ್ತೆ. ಸೊ ಮದುವೆ ಅನ್ನೋ ಡಿಸಿಷನ್ನು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತು ಆ ಟೈಮ್ನಲ್ಲಿ ನೀವು ತಗೊಂಡಿದ್ದು? ಇವಾಗ ಜೊತೆಲಿ ಇಲ್ಲ ಸರ್, ನಾನು ನನ್ನ ಮಕ್ಕಳ ಜೊತೆ ಇದ್ದೀನಿ. ಇವಾಗ ಜವಾಬ್ದಾರಿ ಆ್ಯಂಡ್ ಕಾಳಜಿ ಎರಡೂ ಇದೆ. ಇದು ಎಷ್ಟು ಚಾಲೆಂಜ್ ಅಮ್ಮ ನಿಮಗೆ? ರೆಸ್ಪಾನ್ಸಿಬಲ್ ತುಂಬ ಇರುತ್ತೆ ಸರ್ ಅವಾಗ. ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಾಗ ಮಕ್ಕಳನ್ನ ನೋಡ್ಕೋಬೇಕು, ಇಲ್ಲಿ ಪ್ರೊಫೆಷ್ನಲ್ ನೋಡ್ಕೋಬೇಕು, ಅವ್ರನ್ನ ತುಂಬ ಕೇರ್ಫುಲ್ಲಾಗಿ. ಯಾಕಂದರೆ ನಾನು ಮನೇಲಿ ಇರೋದಿಲ್ಲ, ಅವ್ರ ದಾರಿಲಿ ಅವ್ರು ಹೋಗೋಕ್ಕೆ ಬಿಡೋಕ್ಕಾಗಲ್ಲ. ನಾವು ಸ್ವಲ್ಪ ಮಾನಿಟರ್ ಮಾಡ್ತಾ ಇರಬೇಕು, ಫೋನಲ್ಲಿ ಮಾನಿಟರ್. ಹೋಗೋದಾಗೆಲ್ಲ ಅವ್ರ ಜೊತೆಲೇ ಸ್ಪೆಂಡ್ ಮಾಡಬೇಕು. ನನಗೆ ರೆಸ್ಟ್ ಇರಲ್ಲ. ಇಲ್ಲಿ ಮಾಡಿದ್ಮೇಲೆ ಅಲ್ಲೋದ್ರೆ ಅವ್ರ ಜೊತೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನು ಓದ್ತಿದ್ದಾರೆ, ಅವ್ರು ಸ್ಕೂಲ್ಗೆ ಹೋಗೋದು, ಅವ್ರು ಏನು ಎಲ್ಲ ಇದು ನನಗೆ ಹೇಳ್ದಂಗೆ ಆ ಕಡೆ ಈ ಕಡೆ ಬೋತ್ ಸೈಡ್ ಬ್ಯುಸಿಯಾಗಿರ್ತಾ ಇರ್ತೀವಿ. ಈಗ ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ನಡೀತಿದೆ? ಏನೇನು ಮಾಡ್ತಾ ಇದ್ದೀರಾ? ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ನೂರೊಂದು ನೆನಪು. ಸೌಂದರ್ಯ ಅವರ ಈ ಒಂದು ಟ್ರಾಜಿಡಿ ಆಗಿದ್ದು ಸರ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಎಲ್ಲಿದ್ರಿಮ್ಮ ನೀವು? ನಾನು ಇಲ್ಲಿ ಹೈದ್ರಾಬಾದ್ ಶೂಟಿಂಗ್ ಇದ್ದೆ. ಮೀನಾ ಅವರು, ನಾನು ಹರಿಕೃಷ್ಣ ಸರ್ ಅಲ್ಲ, ಬಾಲಕೃಷ್ಣ ಸರ್ ಅವ್ರ ಬ್ರದರ್, ಅವರು ಹೀರೋ. ಅದರಲ್ಲಿ ನಾನು ಮಾಡ್ತಿದ್ದೆ. ಮಾಡೋಗಿ ಸಡನ್ ಈ ಥರ ಹೇಳಿದ ತಕ್ಷಣ ನನ್ನ ಆಮೇಲೆ ಸುಮ್ಮನೆ ಹೇಳ್ಬೇಡಿ, ಏನು ಹೇಳ್ತಿದ್ದೀರ ನೀವು, ಸೌಂದರ್ಯ ಹೋಗೋದೇನೋ. ನಾನು ಬೈದ್ಬಿಟ್ಟೆ ಯಾರೋ ಬಂದು ಹೇಳಿದ್ರೆ. ಇಲ್ಲ ಮೇಡಮ್ ಅಂತ ಹೇಳಿದ್ರೆ ನಾನು ಅಲ್ಲೇ ಒಂಥರ ಕುಸ್ತು ಬಿದ್ದುಬಿಟ್ಟೆ. ನಾನು ಏನು ಅರ್ಥ ಆಗಲಿಲ್ಲ. ಮೀನಾ ಹಂಗೆ ನೋಡ್ತಾ ಇದ್ದಾಳೆ. ಆಮೇಲೆ ಯಾರೋ ಬಂದು ಕೇಳಿದ್ರೆ ನಾನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀನಿ. ನಾನು ಮೀನಾ ನನ್ನ ಹಂಗೆ ನೋಡ್ತಾ ಇರ. ಮೀನಾಗೂ ಫೀಲ್ ಇದೆ. ನನಗೆ ನನ್ನ ನೋಡು ಅವಳು ಶಾಕ್ ಆಗ್ಬಿಟ್ರು. ಅವರು ನನಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೀನಿ. ನನಗೆ ನನ್ನ ಕ್ಯಾಮ್ರಾ ಫೇಸ್ ಮಾಡಿ ಏನು ಹೇಳಕ್ ಆಗ್ತಿಲ್ಲ, ನನಗೆ ಏನೂ ಬರ್ತಾ ಇಲ್ಲ. ಅವಾಗೇ ನಾನು ಅಂದೆ, ದೇವ್ರೆ ನನ್ನ ಕರ್ಕೊಂಡು ಹೋಗ್ಬೋದಲ್ಲ, ಯಾಕೆ ಅವಳನ್ನ ಕರ್ಕೊಂಡೋದೆ ದೇವ್ರೆ ನೀನು, ಏನಿವಾಗ ಅಂತ. ಅಷ್ಟು ಬೇಜಾರಾಗ್ಬಿಡ್ತು. ನಾನು ನಂಬಕ್ಕಾಗಲಿಲ್ಲ ಸರ್ ಅದನ್ನು. ಆಮೇಲೆ ನಾನು ಹೋಗೋಕ್ಕಾಗಲಿಲ್ಲ. ಶೂಟ್ ಅಂತಲ್ಲ, ನನಗೆ ಅಲ್ಲಿ ಹೋಗಿ ಅದನ್ನ ನೋಡೋಕ್ಕಾಗಲಿಲ್ಲ. ಅದನ್ನೆಲ್ಲ ನೋಡೋಕ್ಕೆ ನನ್ನ ಧೈರ್ಯ ಬರಲಿಲ್ಲ. ಎಲ್ಲರೂ ಹೇಳಿ ಹೋಗ್ಲಿಲ್ಲ. ನನಗೆ ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಸರ್ ನೋಡೋಕ್ಕೆ. ನನ್ನ ಮನೇಲಿ ಯಾರಾದರೂ ಹೋದ್ರೆ, ನಮ್ಮ ಸ್ವಂತದವ್ರು ಹೋದ್ರೆ ನಾನು ಹೋಗಲ್ಲ. ಇನ್ನು ಅವಳು ಅಷ್ಟು ಕ್ಲೋಸು, ಆ ಭೀಕರ ನೋಡೋಕ್ಕೆ ನನಗೆ ಆಗಲಿಲ್ಲ. 1 ತಿಂಗಳು ಆದಮೇಲೆ ಮನೆಗೆ ಹೋಗಿದ್ದೆ. ಅವರ ಅಮ್ಮನ್ನ ನೋಡ್ಕೊಂಡು ಬಂದೆ. ಮನೇಲಿ ಒಬ್ಬರೇ ಇದ್ರು. ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲಿ ದೊಡ್ಡ ಫೋಟೋ, ಅವರಪ್ಪ ಈ ಕಡೆ ಅವರ ಅಮರ್, ಮಧ್ಯದಲ್ಲಿ ಅವಳು. 3 ಜನ ಅಲ್ಲಿ ಫೋಟೋ ಇಟ್ಟಿದ್ದಾರೆ. ಅದನ್ನು ಒಂಥರ ಕರಳೆಲ್ಲ ಕಿತ್ಕೊಂಡು ಬಂದ್ಬಿಡ್ತು ನನಗೆ. ಎಷ್ಟು ಒಳ್ಳೆ ಫ್ಯಾಮ್ಲಿ ಇತ್ತಲ್ಲ ಇವರು, ಹಿಂಗಾಗ್ಬಿಟ್ರಲ್ಲ. ಅವಳು ಅವ್ರ ಅಪ್ಪ ಸತ್ತೋದಾಗಲೇ ಅವಳು ಏನು ಹೇಳಿದೆ, ನಾನು ಒಂದು ಪಿಲ್ಲರ್ ಹೊಟ್ಟೋಯ್ತು ಅಮ್ಮಿ, ನಾವು 4 ಪಿಲ್ಲರ್, ಅಪ್ಪ ಅಮ್ಮ ನಾನು ಅಮ್ಮರು, ಅದ್ರಲ್ಲಿ ಒಂದು ಪಿಲ್ಲರ್ ಹೊಟ್ಟೋಯ್ತು ಅಂತ ಹತ್ತೋಳು. ಅವ್ಳು ಮೇನ್ ಪಿಲ್ಲರ್ ಅವಳೇ ಹೊಟ್ಟೋಗ್ಬಿಟ್ಲು. ಅವ್ರಮ್ಮನ ಒಂಟಿ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು 3 ಜನನು. ಅವ್ರಮ್ಮನ ನೋಡೋಕ್ಕಾಗಲಿಲ್ಲ ಸರ್ ನಿಜವಾಗ್ಲೂ. ಆಮೇಲೆ ಹತ್ಕೊಂಡು ಬಟ್ ತುಂಬ ಅವರು ದೇವರೇ ಅವ್ರಿಗೆ ಧೈರ್ಯ ಕೊಟ್ಟಿದ್ರು. ಇವಾಗ ಒಂದು 2 ಇಯರ್ಸ್ 3 ಇಯರ್ಸ್ ಏನೋ ಅವರು ಹೊಟ್ಟೋದ್ರಂತೆ ಪಾಪ. ನಾನು ಜಗಪತಿ ಬಾಬು ಸರ್ ಹೇಳಿದ್ರು ನನಗೆ, ಅವರು ಹೊಟ್ಟೋದ್ರು. ಅವ್ರ ತಂದೆಯವರು ತೀರೋದಾಗ ನಿಮ್ಮ ಹತ್ರ ಸೌಂದರ್ಯ ಅವರು ತುಂಬಾ ಫೀಲ್ ಮಾಡ್ಕೊಂಡಿದ್ರ? ಫೀಲ್ ಮಾಡ್ಕೊಂಡು ಫೋನ್ ಮಾಡಿ, ನಾನು ಶೂಟಿಂಗ್ ಔಟ್ಡೋರಲ್ಲಿ ಇದ್ದೆ. ಅವಳ ಮೇಲೆ ಅವಳು ಹೋದ ತಕ್ಷಣ ಅವಳು ಬ್ಯಾಂಗ್ಳೂರ್ ತಗೊಂಡು ಹೊಟ್ಟೋದ್ರಲ್ಲ, ಬಂದಮೇಲೆ ನಾನು ಫೋನ್ ಮಾಡಿದ್ರೆ ನೀನು ಬಾರೆ ಮಾತಾಡಬೇಕು, ನನಗೆ ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ ಬಾ ಅಂದರೆ ಪ್ರಶಾಂತ್ ಕುಟೀರ್ಗೆ ಹೋದೆ. ನಾನು ಹೋಟೆಲಲ್ಲಿದ್ದೆ ಇಲ್ಲಿ ಗೋಲ್ಕೊಂಡದಲ್ಲಿ. ಅಲ್ಲಿಂದ ಪ್ರಶಾಂತ್ ಕುಟೀರ್ ನೈಟ್ ಶೂಟ್ ಮುಗಿಸ್ಕೊಂಡು ಹೋದ ತಕ್ಷಣ ಹಂಗೆ ತಪ್ಕೊಂಡು ಹತ್ಬಿಟ್ಟು ಆಮೇಲೆ ಅವಾಗೇ ಹೇಳಿದ್ಲು, ಒಂದು ಪಿಲ್ಲರ್ ಹೊಟ್ಟೋಯ್ತು ಅಮ್ಮಿ, ಹೆಂಗಿರ್ತೀವೋ ಗೊತ್ತಿಲ್ಲ ಅಂತ. ಏನೋ ಧೈರ್ಯ ಇಟ್ಕೋ, ಎಲ್ಲ ಅಪ್ಪ ಬ್ಲೆಸ್ಸಿಂಗ್ಸ್ ನಿನ್ಗೆ ಯಾವಾಗಿರುತ್ತೆ ಅಂತ ಧೈರ್ಯ ಹೇಳ್ಬಿಟ್ಟು ಬಂದೆ. ಆಮೇಲೆ ಅಲ್ಲಿಂದ ಇನ್ನೂ ದೊಡ್ಡ ಹೀರೋಯಿನ್ ಆದ್ಲು ಅವಳು. ಅವಳೇ ಇಲ್ಲ, ಬ್ಯಾಡ್ ಲಕ್. ನಿಮ್ಮನ್ನ ಆಮ್ನಿ ಅಂತಾನೆ ಕರೀತಿದ್ದಮ್ಮ? ಆಮ್ನಿ ಅಂತಾನೆ ಕರೀತಿದ್ದೆ. ನೀವೇನ್ ಕರೀತಿದ್ರಿ? ನಾನು ಸೌಂದರ್ಯ ಅಂತ ಕರೀತಿದ್ದೆ. ಅವಳ ಹೆಸರು ಸೌಮ್ಯ, ಬಟ್ ನಾವು ಸಿನಿಮಾದಲ್ಲಿ ಅದೇ ರೂಢಿ ಆಗಿತ್ತಲ್ಲ, ಸೊ ಸೌಂದರ್ಯ ಅಂತ. ನನ್ನ ಸೀನಿಯರ್ ಸ್ಕೂಲಲ್ಲಿ, ನಾವಿಬ್ರು ಒಂದೇ ಸ್ಕೂಲು, ಒಂದೇ ಏರಿಯಾ. ನಮ್ಮ ಸ್ಕೂಲ್ ಸೌಮ್ಯ ಅಂತಾನೆ, ನನಗಿಂತ 2 ವರ್ಷ ದೊಡ್ಡವರು ಅವರು. ನನ್ನ ಸೀನಿಯರ್ ನಮ್ಮ ಸ್ಕೂಲಲ್ಲಿ KECS ಅಂತ ನಮ್ಮ ಏರಿಯಾದಲ್ಲೇ ಇದ್ದಿದ್ದವರು, ಪ್ಯಾಲೇಸ್ ಕುಟ್ಟಲ್ಲಿ. ಆಮೇಲಿಂದ ಅವರು ಶಿಫ್ಟ್ ಆದರು. ಸೊ ಗ್ರೇಟ್ ಸೋಲ್ ಸೌಂದರ್ಯ ಅವರು ನಿಜವಾಗ್ಲೂ. ಎಸ್ ಮಾ, ಹೀಗೆ ನಿಮ್ಮ ಚಿತ್ರ ಜೀವನ ನಡೀತಾ ಇರಬೇಕಾದ್ರೆ ಮದುವೆ ಅನ್ನೋ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಬರ್ತದೆ. ಅಂದರೆ ಯು ಆರ್ ಇನ್ ಎ ವೆರಿ ಪೀಕ್ ಟೈಮ್. ಆ ಟೈಮ್ನಲ್ಲೇ ಒಂದು ಮದುವೆ ಆಗೋಣ ಅಂತ ನೀವು ಸೆಟ್ಲ್ ಆದರೆ, ಅದು ಒಂದು ಬೇರೆ ಧರ್ಮದ ಮದುವೆ. ನೀವು ಎಲ್ಲೂ ಕೂಡ, ನೀವು ನನಗೆ ಗೊತ್ತಿರೋ ಹಾಗೆ ತುಂಬ ದೈವ ಭಕ್ತೆ, 1 ಅವರ್ ದಿವಸಕ್ಕೆ ಪೂಜೆ ಮಾಡೇ ಮಾಡ್ತೀರಾ ನೀವು. ಬಟ್ ಆದರೂ
ನೀವು ಯಾವುದು ಜಾತಿ ಮತ ಅಂತ ನೋಡಿದವರಲ್ಲ, ಎಲ್ಲ ಧರ್ಮನ ಗೌರವಿಸ್ತೀರಾ ನೀವು ಈಗಲೂ ಕೂಡ. ಯು ಆರ್ ಸೋ ಗ್ರೇಟ್. ಅದಕ್ಕೆ ನಿಮ್ಮನ್ನ ಯು ಆರ್ ಒನ್ ಆಫ್ ದ ಪ್ಯೂರೆಸ್ಟ್ ಸೋಲ್ ಅಂತ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದೆ. ಅದಕ್ಕೆ ನೀವು ಅದೆಲ್ಲ ನಿಮಗೆ ಇಲ್ವೇ ಇಲ್ಲ. ಅಂದರೆ ನಿಮ್ಗೆ ಯಾರಿಗೂ ಇಂಪೋಸ್ ಮಾಡಲ್ಲ, ಬಟ್ ನೀವು ಯಾವುದನ್ನು ದ್ವೇಷಿಸಲ್ಲ ಅಥವಾ ಯಾವುದನ್ನು ಬೇಡ ಅಂತ ಹೇಳಲ್ಲ. ಸೊ ಮದುವೆ ಅನ್ನೋ ಡಿಸಿಷನ್ನು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತು ಆ ಟೈಮ್ನಲ್ಲಿ ನೀವು ತಗೊಂಡಿದ್ದು? ಯಾಕೆಂದರೆ ಇವ್ ಕೆರಿಯರ್ ವಾಸ್ ಅಲ್ಲಿ ಅದು ರಿಲಿಜನ್ ನನಗೆ ಅಡ್ಡಿ ಬರಲಿಲ್ಲ ಸರ್. ನನಗೆ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ ಅದು ಬೇಕಲ್ವ ಮೇನ್ ನಮಗೆ. ಅದು ನೋಡಿ ನಾನು ಒಪ್ಕೊಂಡೆ. ನನಗೆ ರಿಲಿಜಿಯನ್ನು ಅದೇ ಯಾವುದು ನನಗೆ ಅಡ್ಡಿ ಬರಲಿಲ್ಲ. ಅದು ನನಗೆ ದೊಡ್ಡದಾಗಿ ತಪ್ಪಾಗಿ ಅನಿಸ್ಲಿಲ್ಲ ನನಗೆ ಅದು. ಸೊ ಅವರು ನಿಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಂತ ಕಾಣುತ್ತಲ್ಲ, ತಮಿಳ್ ಫಿಲ್ಮ್ ಪ್ರೊಡ್ಯೂಸರ್. ಓಕೆ, ಮ್ಯಾರೇಜ್ ಆದ್ಮೇಲೆ ಎಷ್ಟು ವರ್ಷ ಬ್ರೇಕ್ ತೊಗೊಂಡಿದ್ರಿ ಸಿನಿಮಾ ಇಂಡಸ್ಟ್ರಿಯಿಂದ? ಒಂದು 5 ವರ್ಷ ಏನೋ ಅಷ್ಟೇ, ಒಂದು 4 ಇಯರ್ಸ್ ಅಷ್ಟೇ, 4-5 ಇಯರ್ಸ್ ಅಷ್ಟೇ. ಆಮೇಲೆ ಮತ್ತೆ ರೀಎಂಟ್ರಿ ಆಗ್ಬಿಟ್ಟೆ. ಅವಾಗೂ ಮದುವೆ ಆಗಿದ್ದಲ್ಲೇ ಅವ್ರ ಮದರ್ ಸೌಂದರ್ಯ ಅವ್ರ ತಾಯಿಯವ್ರು ಫೋನ್ ಮಾಡ್ತಿದ್ರು. ಸೌಂದರ್ಯ ಮಾಡ್ತಾನೆ ಇರ್ತಿಲ್ಲ ನನ್ನ ಫೋನಲ್ಲಿ, ಏನು ಮಾಡ್ತಿದ್ಯಾ ಮನೇಲಿ ಬೇಜಾರಾಗ್ತಿಲ್ವಾ ಹಾಗೆ ಅಂತ. ಇಲ್ಲ ಕಣೆ ಅಂತ ಈ ಥರ ಮಾತಾಡ್ತೀವಿ. ಒಂದ್ಸತಿ ಅವಳು ಸ್ವಂತ ಮೂವಿ ತೆಗೆದ್ರಲ್ಲ ಅವ್ರದ್ದು ಓನ್ ಬ್ಯಾನರಲ್ಲಿ, ದ್ವೀಪ. ಅವಾಗ ಅಲ್ಲಿ ಸೋಮನಾಥ್ಪುರದಲ್ಲಿ ಶೂಟಿಂಗ್. ಅವಾಗ ನಾನು ಫೋನ್ ಮಾಡಿ ನೀನು ಬಾ, ನನಗೆ ಒಬ್ಬಳೇ ಇದ್ದೀನಿ, ಯಾರೂ ಇಲ್ಲ ಕಣೆ, ಬಾ ನನ್ನ ಜೊತೆಯಲ್ಲಿ ಸ್ವಲ್ಪ ಇಲ್ಲಿ ಅಂದರೆ ನಾನು ಅವಾಗ ಹೋಗೋಕ್ಕಾಗಲಿಲ್ಲ. ಅವಾಗ ಬರ್ತೀನಿ ಅಂದ ಹೋಗೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಆಮೇಲೆ ನಾನು ಇನ್ನು ಇರೋಕ್ಕಾಗಲೇ ಮನೇಲಿ ಸ್ವಲ್ಪ ಮತ್ತೆ ರೀಎಂಟ್ರಿ ಆಗ್ಬಿಟ್ಟೆ. ಆ ರೀಎಂಟ್ರಿ ಆದಾಗಲೇ ಸೌಂದರ್ಯ ಸತ್ತೋಗಿತ್ತು. ಓ ಶಟ್. ಬಟ್ ನೀವು ರೀಎಂಟ್ರಿ ಆಗ್ತೀರಾ ಅಂತ ಗೊತ್ತಾಗಿತ್ತು ಅವ್ರಿಗೆ? ಗೊತ್ತಾಯಿತು. ಒಂದ್ಸತಿ ಏರ್ಪೋರ್ಟಲ್ಲಿ ಮೀಟ್ ಆಗಿದ್ವಿ ಏರ್ಪೋರ್ಟಲ್ಲಿ ಇಬ್ಬರು ಮೀಟ್ ಆಗಿದ್ವಿ, ಮಾತಾಡ್ಸಿದ್ವಿ. ಕಾಲ್ಗೆ ಕಾಲುಂಗ್ರೆಲ್ಲ ಹಾಕೊಂಡಿದ್ಲು, ನೋಡೋಕ್ಕೆ ಚಂದ ಇದ್ಲು, ಮಾಂಗಲ್ಯ ಚೆಲ್ಲ ಹಾಕೊಂಡಿದ್ಲು. ಅವಳು ಮದ್ವೆಗೆ ಹೋಗಿದ್ದೆ ನಾನು, ಬೆಂಗಳೂರಲ್ಲಿ ಮದ್ವೆಗೆ ಹೋಗಿದ್ದೆ. ಅಲ್ಲ ಅವ್ರ ಮದ್ವೆಗೆ ಬಂದಿದ್ದೆ. ಒಂದು ದಿವಸ ಎಲ್ಲ ಅವ್ರ ಮದ್ವೆಯಲ್ಲಿ ಅವಳ ಜೊತೆನೇ ಇದ್ದೆ ನಾನು. ಆಮೇಲೆ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು, ಅಮರು ಬಿಡಲಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೇಕು. ಅಮರು ತುಂಬ ಕ್ಲೋಸ್ ಆಗಿ ಇದ್ರು, ಅವರು ಮಾಡ್ಕೊಂಡೇ ಬಂದೆ ನಾನು. ಆಮೇಲೆ ಈ ಥರ ಅದಾದಮೇಲೆ ಏರ್ಪೋರ್ಟಲ್ಲಿ ಒಂದ್ಸತಿ ಮೀಟ್ ಮಾಡಿ, ಅದೇ ಲಾಸ್ಟ್ ಅವಳ ಮುಖ ನೋಡಿದೆ ನಾನು. ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿತ್ತು? ಅಂದರೆ ಯಾಕೆಂದರೆ ಇಲ್ಲಿ ಅಳಿಯ ಒಂದು ಕಡೆ ಆದರೆ ನಿಮ್ಮ ತಾಯಿಗೆ ನಿಮ್ಮ ಫ್ಯಾಮ್ಲಿಗೆ ನೀವು ಮನೆ ಮಗ ಇದ್ದಂಗೆ, ಒಂಥರ ದೊಡ್ಡ ಮಗ ಇದ್ದಂಗೆ. ಇದನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಒಬ್ಬರು ವ್ಯಕ್ತಿ ಬೇಕಾಗಿತ್ತಲ್ಲಿ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಎ ಹಸ್ಬೆಂಡ್ ಅಂತ ಬೇಕಾಗಿರಲಿಲ್ಲ ಅಲ್ಲಿ ಇನ್ನೊಬ್ಬ ಮಗ ಆಗಿರೋರು ಒಬ್ಬ ದೊಡ್ಡ ಸ್ಥಾನದಲ್ಲಿ ಬೇಕಾಗಿತ್ತು. ಸೊ ಕ್ಯಾನ್ ಯು ಶೇರ್ ಎನಿಥಿಂಗ್ ಅಬೌಟ್ ದಟ್? ಅವರು ನಮ್ಮ ಹಸ್ಬೆಂಡ್ ತಾನೇ ಹೇಳ್ತಾ ಇರ್ತಾರೆ. ಅವರು ತುಂಬಾ, ಯಾಕಂದ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲ ಒಂದು ಒಳ್ಳೇದು ಕೆಟ್ಟದಕ್ಕೆ ಅವ್ರು ನೋಡಿದ್ದಾರೆ, ನೋಡ್ತಾ ಇದ್ರು. ಕಾಜಾ ಮೈದೀನ್ ಅಂತ. ಬಟ್ ಅವ್ರ ಜೊತೆ ಅವ್ರ ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ರು, ಚೆನ್ನಾಗಿ ಅಂದರೆ ಒಂದು ಫ್ಯಾಮಿಲಿಲಿ ಏನಾದರೂ ಅಂದ್ರೆ ಓಡ್ ಬರೋರು ಅವರು. ನನ್ನ ತಮ್ಮನಿಗಾಗಲಿ, ನನ್ನ ತಂಗಿಗಾಗಲಿ, ನಮ್ಮ ತಾಯಿಗೆ, ಹಾಸ್ಪಿಟಲ್ ಆಗಲಿ, ಎಲ್ಲ ವಿದ್ರಲ್ಲಿ ಅವರು ನಮಗೆ ಹೆಲ್ಪ್ ಆಗಿರ್ತಿದ್ರು. ನಮ್ಮ ಕುಟುಂಬ ಬೇರೆ, ಅವ್ರ ಕುಟುಂಬ ಬೇರೆ ಅಂತ ನೋಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿದ್ರು. ಸೊ ಅದಕ್ಕೋಸ್ಕರ ನನಗೆ ಯಾವ ಪ್ರಾಬ್ಲಮ್ ಬರಲಿಲ್ಲ ಅವ್ರ ಜೊತೆ ಇರೋವಾಗ. ಇವಾಗ ಇಬ್ಬರು ಮಕ್ಕಳಲ್ಲಮ್ಮ? ಹೌದು ಸರ್, ಇಬ್ಬರು ಮಕ್ಕಳು. ಏನು ಮಕ್ಕಳ ಹೆಸರೇನಮ್ಮ? ಮಕ್ಕಳ ಹೆಸರು ನಿಹಾಲ್ ರಾಜ್ ಶಂಕು, ವಿಭಾ ನಯನ ಶಂಕು. ವಿಭಾ ನಯನ ಶಂಕು. ವಾವ್, ನೈಸ್ ನೇಮ್ಸ್ ಮಾ. ಏನು ಮಾಡ್ತಿದ್ದಾರೆ ಮಕ್ಕಳು? ಏನು ಮಾಡ್ತಾರೆ? ಮಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಮಗಳು 3rd ಸ್ಟ್ಯಾಂಡರ್ಡ್. ಆಮೇಲೆ ಲೇಟಾಗಿ ಆಯ್ತು ಮಕ್ಕಳು. ಚೆನ್ನೈಯಲ್ಲೇ? ಓಕೆ. ಇವಾಗ ನೀವು ಶೂಟಿಂಗ್ ಎಲ್ಲ ಬಂದಾಗ ಅಮ್ಮನ ಯಾರು? ಅಮ್ಮ ನೋಡ್ಕೊಂತಾರೆ ಸರ್, ಅಮ್ಮ ನೋಡ್ಕೊಂತಾರೆ. ಮನೇಲಿ ಇಬ್ರು ಇದಾರೆ ನೋಡ್ಕೊಳಕ್ಕೆ, ಕೇರ್ ಟೇಕರ್. ಮಕ್ಕಳು ಪರವಾಗಿ ಸ್ವಲ್ಪ ದೊಡ್ಡ, ಅವನು ಇವಾಗ 5th ಸ್ಟ್ಯಾಂಡರ್ಡ್ ಅಲ್ವಾ, ಸ್ವಲ್ಪ ಅವನು ಕೆಲಸ ಎಲ್ಲ ಅವನೇ ನೋಡ್ಕೊಂತಾರೆ. ಹೌದು, ನಾನು ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಕೇಳಿದೆ. ನಂಗೆ ನಿಮ್ಮ ಮಕ್ಕಳಿಂದ ಒಂದು ಕಂಪ್ಲೇಂಟ್ ಗೊತ್ತಾಗಿದೆ ನಿಮ್ಮ ಬಗ್ಗೆ. ಅಮ್ಮ ನಮಗೆ ತುಂಬ ಸ್ಟ್ರಿಕ್ಟ್ ಮಾಡ್ತಾರೆ, ಸ್ವಿಮ್ಮಿಂಗ್ ಹೋಗು, ಕ್ಲಾಸ್ ಹೋಮ್ವರ್ಕ್ ಮಾಡು ಅಂತ. ಹೌದು, ನಾನಿದ್ರೆ ಅವ್ರಿಗೆಲ್ಲ ಹೇಳ್ತೀನಿ ಸರ್. ಅವಳು ನನ್ನ ಮಗಳು, ನೀನು ಮದರೇನಾ, ನೀನು ಯಾವಾಗಲೂ ಬೈತಾ ಇರ್ತೀಯ, ನೀನು ಎಲ್ಲ ನೋಡು ಅಲ್ಲಿ ಎಲ್ಲ ಮಕ್ಕಳು ಎಷ್ಟು ಮುದ್ದು ಮಾಡ್ತಾರೆ ಅಂದ. ನಾನು ಬೈಯೋದಿಲ್ಲ ಸರ್, ಯಾಕಂದರೆ ನಾನು ಅವ್ರ ಜೊತೆಲಿ ತುಂಬ ಸ್ಪೆಂಡ್ ಮಾಡಲ್ವಲ್ಲ. ಯಾವತ್ತಾದ್ರೂ ಹೋಗೋದು ಬುದ್ಧಿ ಹೇಳ್ತಾನೆ ಅವಳಿಗೆ, ಅದು ಏನೋ ಒಂದು ದೊಡ್ಡ ಶಿಕ್ಷೆ ಕೊಟ್ಟಾಗ ಅವ್ರು ಫೀಲ್ ಮಾಡೋದು. ನಾನು ಹೇಳ್ತಾ ಇರ್ತೀನಿ, ನಮ್ಮ ತಾಯಿಯೆಲ್ಲ ನಮ್ಮನ್ನ ಹೆಂಗೆ ಹೊಡಿತಿದ್ರು ಗೊತ್ತೇನೆ ನಿನಗೆ, ನಿಮ್ಮನ್ನ ಒಂದು ಮಾತು ಹೇಳಿದ್ರೆ ಕೋಪ ಬರುತ್ತಲ್ಲ ಅಂತ. ಅಮ್ಮ ಎಷ್ಟು ಗ್ರೇಟ್ ಅಂದ್ರೆ ನೋಡಿ. ಇನ್ನೊಂದು, ನಾನು ಅವ್ರನ್ನ ಏನಾದ್ರು ಅನ್ನೋದಕ್ಕೆ ಮುಂಚೆ ನಮ್ಮ ಅಮ್ಮ ಬರ್ತಾರೆ, ಯಾಕೆ ಮಕ್ಕಳೇನಂತೀಯ, ಮಕ್ಕಳನ್ನ ಯಾಕೆ ಬೈತೀಯ ಅಂತ. ಯಾಕಂದ್ರೆ ಅವ್ರು ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಅವ್ರ ಜೊತೆ ಸ್ಪೆಂಡ್ ಮಾಡೋದು. ಅದೇ ಹೇಳಕ್ ಬಂದೆ, ನಿಮ್ಮನ್ನ ನೋಡ್ಕೊಂಡ್ರು, ಇವಾಗ ನಿಮ್ಮ ಮಕ್ಕಳನ್ನು ಅಮ್ಮ ಹೌದು ಸರ್, ಈಗಲೂ ನಮ್ಮಮ್ಮ ಅವ್ರನ್ನ ನೋಡ್ಕೊತಾ ಇರ್ತಾರೆ, ಅವ್ರ ಸೇವೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಅನ್ನ ತಿನ್ಸೋದು ಎಲ್ಲ ಅವ್ರು ಮಾಡೋದು. ಅಮ್ಮನ ಹೆಸರೇನಮ್ಮ? ಅಮ್ಮನ ಹೆಸರು ಸರೋಜಾ. ಸರೋಜಾ.
ಮಾ ಸೋ ನೈಸ್, ಯು ಆರ್ ಎ ಗ್ರೇಟ್ 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 ಪರ್ಸನ್. ಹೌದಾ, ನನ್ನ ಸ್ಟಾರ್ಟಿಂಗ್ ಅವಾಗಿಂದ ಈ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ನಮ್ಮಮ್ಮ ನನಗೊಂದು ಬೆನ್ನೆಲುಬಾಗೆ ಇದ್ದಾರೆ, ನನ್ನ ಸಪೋರ್ಟ್ ಆಗೇ ಇದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ನನ್ನ ಸಪೋರ್ಟ್ ಆಗಿ ಬರ್ತಾನೆ ಇದ್ದಾರೆ ಅಮ್ಮ. ಅಂಡ್ ನಿಮ್ಮ ತಂಗಿ ಮಕ್ಕಳು ತಮ್ಮನ ಮಕ್ಕಳೆಲ್ಲ ನಿಮ್ ಕಂಡ್ರೆ ಅತ್ತೆ ಅತ್ತೆ ಅಂತ ಅಷ್ಟು ಇಷ್ಟ ಅಂತ? ಹೌದು, ತುಂಬಾ. ನಮ್ಮ ತಮ್ಮನ ಮಗ ಇವಾಗ ಅವಳು ಇವಾಗ ಹೀರೋಯಿನ್ ಆಗಿ ಮಾಡ್ತಿದ್ದಾಳೆ. ಓ, ಕನ್ನಡ ಮೂವಿಲಿ ಮಾಡ್ತಿದ್ದಾಳೆ. ಯಾರಮ್ಮ? ಋತಿಕಾ ಶ್ರೀನಿವಾಸ್. ಓ, ನಿಮ್ ತಮ್ಮನ ಮಗಳ? ಹೌದು, ಗೊತ್ತೇ ಇರ್ಲಿಲ್ಲ ಇದು. ಅವ್ರದ್ದು ದಿನೇಶ್ ಬಾಬು ಅವ್ರದ್ದೊಂದು ಮೂವಿ ರಿಲೀಸ್ ಆಯ್ತು ಇವಾಗ. ಇವ್ರದ್ದು ದೊಡ್ಡ ಬ್ಯಾನರ್ ಅಲ್ಲಿ ಮಾಡ್ತಿದ್ದಾಳೆ ಸರ್. ಮುಂಗಾರು ಮಳೆ ತೆಗೆದ್ರಲ್ಲ, ನಮ್ಮ ಈ ಕೃಷ್ಣಪ್ಪ ಅವ್ರು, ಯೋಗರಾಜ್ ಭಟ್ ಅವ್ರ ಸಿನಿಮಾ, ಯೋಗರಾಜ್ ಭಟ್ ಸಿನಿಮಾ ಮಾಡ್ತಿದ್ದಾಳೆ. ಫ್ಯಾಂಟಾಸ್ಟಿಕ್, ಆಲ್ ದಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಅಂಡ್ ತಂಗಿ ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ತಂಗಿ ಬ್ಯಾಂಗ್ಳೂರಲ್ಲೇ ಸರ್, ಅವಳು ಹೌಸ್ ವೈಫ್ ಅವಳು. ಓಕೆ, ನಿಮ್ಮ ಬ್ರದರ್ ಅಂಡ್ ಸಿಸ್ಟರ್ ಹೆಸರು ಗೊತ್ತಾಗಿಲ್ಲ ನಮಗೆ. ಬ್ರದರ್ ಹೆಸರು ಶ್ರೀನಿವಾಸ್. ಓಕೆ, ಸಿಸ್ಟರ್ ಶಶಿಕಲಾ. ಶಶಿಕಲಾ ಅವರು. ಎಸ್. ಅಂಡ್ ಆಮೇಲೆ ಇನ್ನೊಂದು ಮಗು ನಮ್ಮ ತಾಯಿ ಅಡಾಪ್ಟ್ ಮಾಡ್ಕೊಂಡ್ರು. ಒಂದು ಪಾಪ, ಒಂದು 4 years ಬೇಬಿ ಹುಡುಗಿನ. ಅವಳು ನನ್ನ ತಂಗಿನೇ. ಅವಳು ಚೆನ್ನೈಯಲ್ಲಿದ್ದಾಳೆ. ಅವ್ರ ಹೆಸರು? ಅವಳ ಹೆಸರು ರೂಪಾ. ಸೊ ಅವಳನ್ನ ಚೆನ್ನಾಗಿ ನಾನೇ ಓದಿಸಿ ಎಲ್ಲ ಮಾಡಿದೆ. ಬಟ್ ಮದುವೆ ಅವಳೇ ಮಾಡ್ಕೊಂಡ್ಬಿಡ್ಲು, ಯಾಕಂದ್ರೆ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು. ಸೊ ಚೆನ್ನೈಯಲ್ಲಿದ್ದಾಳೆ. ಸೊ ನಿಮಗೆ ಇಬ್ರು ತಂಗಿರು, ಒಬ್ಬ ತಂಗಿದ್ರು, ಒಂದು ತಮ್ಮ. ಸಚ್ ಎ ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ರೆ. ಅಂಡ್ ಐ ಡೋಂಟ್ ವಾಂಟ್ ಟು ಗೋ ಇನ್ ಎ ಡೀಪರ್ ವೇ ಆರ್ ಡ್ರ್ಯಾಗ್ ಮಾಡಿ ಕೇಳಿಯೋದು ಇಷ್ಟ ಇಲ್ಲ. ಸಾರ್ ಜೊತೆಗೆ ಫ್ಯಾಮಿಲಿ ಇದು ಯಾವಾಗ ಜೊತೆಗಿದ್ದಾರ? ನನಗೆ ಇವಾಗ ಜೊತೆಲಿ ಇಲ್ಲ ಸರ್, ನಾನು ನನ್ನ ಮಕ್ಕಳ ಜೊತೆ ಇದ್ದೀನಿ. ನನ್ನ ಪ್ರಶ್ನೆ ಇದೇನಕ್ಕಾಗಿತ್ತಂದ್ರೆ ಮ್ಯಾಮ್, ಇವಾಗ ಎರಡು ನೀವೇನೆ, ಫಾದರ್ ಅಂಡ್ ಮದರ್ ಎರಡು ನೀವೇ ಆಗಿದ್ರೆ. ಒಂದು ಮದರ್ ಆಗಿ, ಯಾಕಂದ್ರೆ ಅವ್ರಿಗೆ ನನ್ನ ಸಿನಿಮಾದಲ್ಲಿ ಬರೋದು ಇಂಟ್ರೆಸ್ಟ್ ಇಲ್ಲ. ಸೊ ಅದರಲ್ಲಿ ಸ್ವಲ್ಪ ಇಬ್ಬರಿಗೂ ಸ್ವಲ್ಪ ಅದು ಮಾತಾಡ್ತಿರ್ತೀವಿ, ಫೋನಲ್ಲಿ ಮಾತಾಡೋದು. ಬಟ್ ಆ ವಿಷಯಕ್ಕೆ ಅವರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ನನಗೇನು ಅಂದರೆ ಮಾಡಲೇಬೇಕು ಮತ್ತೆ ಅಂತ ನನಗೊಂದು ಇಂಟ್ರೆಸ್ಟ್. ಆವಾಗ ಅವರು ಹೇಳಿದ್ರಂತ ರೆಸ್ಪೆಕ್ಟ್ ಮಾಡಿ ಹೋದೆ. ಮತ್ತೆ ಆಫರ್ಸ್ ಬರ್ತಾ ಇತ್ತು, ಮತ್ತೆ ಅದಕ್ಕೋಸ್ಕರ ಬಂದೆ. ಅದರಲ್ಲಿ ಅವ್ರಿಗೆ ಕೋಪ ಆಯಿತು, ನೀನು ಹೋಗಬೇಡ ಅಂದರು. ಕೇಳಲಿಲ್ಲ, ನಾನು ಬಂದ್ಬಿಟ್ಟೆ. ಬಟ್ ಇವಾಗ ಆ್ಯಸ್ ಎ ಸಿಂಗಲ್ ಮದರ್, ಆಸ್ ಎ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಜವಾಬ್ದಾರಿ ಆ್ಯಂಡ್ ವೆರಿ ವೆರಿ ಬಿಗ್, ಅಂದರೆ ತುಂಬ ಸೂಕ್ಷ್ಮವಾದ ವಿಚಾರ ಇದು. ಅಂದರೆ ಅನ್ನೋದಕ್ಕೆ ಯಾರು ಏನು ಬೇಕಾದ್ರೆ ಅಂತಾರೆ, ಎಷ್ಟೇ ಚೆನ್ನಾಗಿ ಬೆಳೆಸಿದ್ರು ನಾವು ಅದರಲ್ಲಿ ತಪ್ಪು ಹುಡುಕ್ತಾರೆ ಜನಗಳು. ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥದ್ರಲ್ಲಿ ಇವಾಗ ಜವಾಬ್ದಾರಿ ಆ್ಯಂಡ್ ಕಾಳಜಿ ಎರಡೂ ಇದೆ. ಇದು ಎಷ್ಟು ಚಾಲೆಂಜ್ ಅಮ್ಮ ನಿಮಗೆ? ಯಾಕೆಂದರೆ ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಅಂತಂದರೆ, ನಿಮ್ಮ ಈ ಮಾತುಗಳು ಎಷ್ಟೋ ಜನ ಹೆಣ್ಮಕ್ಳಿಗೆ, ಈ ಥರ ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ಒಂದು ಇನ್ಸ್ಪೈರ್ ಆಗ್ಬೋದು. ರೆಸ್ಪಾನ್ಸಿಬಲ್ ತುಂಬ ಇರುತ್ತೆ ಸರ್ ಅವಾಗ. ಯಾಕಂದರೆ ಸಿಂಗಲ್ ಪೇರೆಂಟ್ ಅನ್ನುವಾಗ ಮಕ್ಕಳನ್ನ ನೋಡ್ಕೋಬೇಕು, ಇಲ್ಲಿ ಪ್ರೊಫೆಷ್ನಲ್ ನೋಡ್ಕೋಬೇಕು, ಅವ್ರನ್ನ ತುಂಬ ಕೇರ್ಫುಲ್ಲಾಗಿ. ಯಾಕಂದರೆ ನಾನು ಮನೇಲಿ ಇರೋದಿಲ್ಲ, ಅವ್ರ ದಾರಿಲಿ ಅವ್ರು ಹೋಗೋಕ್ಕೆ ಬಿಡೋಕ್ಕಾಗಲ್ಲ. ನಾವು ಸ್ವಲ್ಪ ಮಾನಿಟರ್ ಮಾಡ್ತಾ ಇರಬೇಕು, ಫೋನಲ್ಲಿ ಮಾನಿಟರ್. ಹೋಗೋದಾಗೆಲ್ಲ ಅವ್ರ ಜೊತೆಲೇ ಸ್ಪೆಂಡ್ ಮಾಡಬೇಕು. ನನಗೆ ರೆಸ್ಟ್ ಇರಲ್ಲ. ಇಲ್ಲಿ ಮಾಡಿದ್ಮೇಲೆ ಅಲ್ಲೋದ್ರೆ ಅವ್ರ ಜೊತೆ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಏನು ಓದ್ತಿದ್ದಾರೆ, ಅವ್ರು ಸ್ಕೂಲ್ಗೆ ಹೋಗೋದು, ಅವ್ರು ಏನು ಎಲ್ಲ ಇದು ನನಗೆ ಹೇಳ್ದಂಗೆ ಆ ಕಡೆ ಈ ಕಡೆ ಬೋತ್ ಸೈಡ್ ಬ್ಯುಸಿಯಾಗಿರ್ತಾ ಇರ್ತೀನಿ. ಸೊ ಅವ್ರನ್ನ ಫೋಕಸ್ ಮಾಡ್ತಾನೆ ಇರ್ತೀನಿ ನಾನು ಮಕ್ಕಳನ್ನ. ಫ್ಯಾಂಟಾಸ್ಟಿಕ್. ಈಗ ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ನಡೀತಿದೆ? ಏನೇನು ಮಾಡ್ತಾ ಇದ್ದೀರಾ? ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಪ್ರಾಜೆಕ್ಟ್ ಅಂದರೆ ಇವಾಗ ತೆಲುಗು ಮೂವೀಸ್ ಎಲ್ಲ ಪ್ಯಾಡಿಂಗ್ ಆರ್ಟಿಸ್ಟ್ ಮೂವೀಸ್ ತುಂಬ ಮಾಡ್ತಾಯಿದ್ದೀನಿ. ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ. ಸೊ ಬ್ಯುಸಿಯಾಗಿದ್ದೀನಿ. ಸೊ ಇವಾಗ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಇಲ್ಲ ಟೆಲಿವಿಷನ್ದು ಆಫರ್ ಬಂದರೆ ಕನ್ನಡ ಮಾಡ್ತೀರಾ? ಇವಾಗ ಮಾಡ್ತೀರಾ? ಇವಾಗ ಒಳ್ಳೆ ಪ್ರಾಜೆಕ್ಟ್ ಇದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಯಾಕೆಂದ್ರೆ ವಿ ವಾಂಟ್ ಟು ಸಿ ಯು. ತುಂಬಾ ದೊಡ್ಡ ಗ್ಯಾಪ್ ಆಯ್ತು ನಿಮ್ದು ಕರ್ನಾಟಕದಲ್ಲಿ. ಎಲ್ಲರೂ ಕೇಳ್ತಿರ್ತಾರೆ, ನೀವು ಯಾಕೆ ನಮ್ಮ ಮೇನ್ ನನ್ನ ರಿಲೇಷನ್ಸ್ ಕೇಳ್ತಿರ್ತಾರೆ, ನೀವು ಕನ್ನಡದಲ್ಲಿ ಮಾಡಲಿಲ್ಲ ಅಂತ. ಸೊ ಗ್ಯಾಪ್ ಬಂದ್ಬಿಡ್ತು. ಇವಾಗ ಕನ್ನಡದಲ್ಲಿ ಇಂಟರ್ವ್ಯೂ ಬರ್ತಿದೆ ಅಮ್ಮ. ನೆಕ್ಸ್ಟ್ ನಿಮ್ಮ ಸಿನಿಮಾ, ನಿಮ್ಮ ಟೆಲಿವಿಷನ್ ರಿಯಾಲಿಟಿ ಶೋ, ಎನಿಥಿಂಗ್ ಇಟ್ ವಿಲ್ ಕಮ್ 100%. ಆದಷ್ಟು ಬೇಗ ಆಗುತ್ತೆ. ಖಂಡಿತವಾಗ್ಲೂ ವಿ ಆರ್ ವೈಟಿಂಗ್ ನಿಮ್ಮನ್ನ ಕನ್ನಡದಲ್ಲಿ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು, ಖುಷಿ ಆಗುತ್ತೆ ನಿಮ್ಮ ಕನ್ನಡನ ಕೇಳೋದಕ್ಕೆ. ಎಸ್ ಮ್ಯಾಮ್, ಸಿನಿಮಾ ಇಂಡಸ್ಟ್ರಿನ ನೀವು ನೋಡ್ಕೊಂಡು ಬಂದಿದ್ದೀರ. ಅಂದರೆ ನಿಮ್ಮದೊಂದು ಎರಾನೇ ಇದೆ ನಿಮ್ಮದು. ನಿಮಗೆ ಸೀನಿಯರ್ ಖುಷ್ಬು ಅವರು ಅಂತ ಕಾಣುತ್ತೆ. ನೀವು ಆಮೇಲಿಂದ ನೀವಿರ್ಬೋದು, ಮೀನಾ ಮ್ಯಾಮ್ ಇರ್ಬೋದು, ಇಂದ್ರಜಾ ಅವ್ರಿರ್ಬೋದು, ರಂಭಾ ಅವ್ರಿರ್ಬೋದು, ನೀವೆಲ್ಲ ಸೌಂದರ್ಯ ಮೇಡಮ್ ಇರ್ಬೋದು, ಎಲ್ಲ ಒಂದು ಟೈಮಿನ ಯಾ. ನೀವು ಅವತ್ತು ನೋಡಿದ ಇಂಡಸ್ಟ್ರಿ, ಇವತ್ತಿನ ನೀವು ಇವಾಗ ನೋಡ್ತಾ ಇರೋ ಇಂಡಸ್ಟ್ರಿ ಹೇಗೆ ಅನಿಸ್ತಾ ಇದೆ? ಹೇಗಿದೆ? ನನಗೆ ಸ್ವಲ್ಪ ಇಲ್ಲೆಲ್ಲ ಏನಾದರೂ ಮಚ್ಚಿ ಅಂತ ನೋಡಬೇಕು ಈ ಥರ ಎಲ್ಲ ಕೇಳ್ತಿದ್ರು. ನಾನು ಅವಾಗ ಇಲ್ಲ ಸರ್, ಅದು ಕೇಳೋರು ಅದು ಆ ಥರ ಕಂಪನಿಗಳೇನಂದ್ರೆ ಅದು ಹೆಸರೇ ಇರೋಲ್ಲ. ಅವರು
ಆತರ ಪ್ರೊಫೆಷನಲ್ಸ್ ಯಾರು ಮಾಡಲ್ಲ. ಪ್ರೊಫೆಷನಲ್ಸ್ ಇರೋರೆಲ್ಲ ಆತರ ಕೇಳೋರು ಅಲ್ಲ. ದೊಡ್ಡ ದೊಡ್ಡ ಕಂಪನಿ ಇವಾಗ ಮುಕ್ತ, ಗಂಗೆ ಅಮರನ್ ಸರ್, ಈ ತರ ದೊಡ್ಡ ದೊಡ್ಡವ್ರೆಲ್ಲ ಮಣಿರತ್ನ ಸರ್, ಬಾಲಚಂದರ್ ಸರ್, ಈ ಕಂಪನಿ ಎಲ್ಲ ಆತರ ಕೇಳಲ್ಲ ಸರ್. ಅವ್ರು ಓನ್ಲಿ ಪ್ರೊಫೆಷನಲ್ಸ್ ಆಗಿ ನಮ್ಮನ್ನು ನೋಡ್ತಾ ಆರ್ಟಿಸ್ಟ್ ಆಗಿ ನೋಡ್ತಿದ್ರು. ಇವಾಗ ನಮ್ಗೆ ಗೊತ್ತಿಲ್ಲಂಗೆ ಮ್ಯಾನೇಜರ್ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಚಿಕ್ಕ ಕಂಪ್ನಿ, ನಮ್ಗೆ ಗೊತ್ತಿರಲ್ಲ ಸರ್. ಅದಾಗ ನಾವು ಇಲ್ಲ ಸರ್ ನಾನು ಆ ಥರ ಇಲ್ಲ ಅಂದ್ಬಿಟ್ಟು ನಾನು ಬಂದ್ಬಿಡ್ತಿದ್ದೆ.